ಜೈ ಹಿಂದ್. ಸೈನಿಕ್ ಅಕಾಡೆಮಿ ಮೈಸೂರಿನ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತು ಮೆನ್ಸುರೇಷನ್ 2D ಮತ್ತೆ 3D ಫಾರ್ಮುಲಾಗಳನ್ನ ನೋಡೋಣ. ಯಾಕಂದ್ರೆ ಮ್ಯಾಥ್ಸ್ ಅಂತ ಹೇಳಿದ್ರೆ ಫಾರ್ಮುಲಾಗಳಿಂದ ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಮೆನ್ಸುರೇಷನ್ 2D ಮತ್ತೆ 3D. ಈಗ ಫಸ್ಟ್ ಎಲ್ಲಾದ್ರೂ ಬರುವಂತದ್ದು ಟ್ರಯಾಂಗಲ್. ಸೊ ಟ್ರಯಾಂಗಲ್ ಅಂದ್ರೆ ನಾರ್ಮಲ್ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಅಲ್ಲಿ ಏನಾಗಿರುತ್ತೆ, ಸೈಡ್ಸ್ ಏನಾಗಿರುತ್ತೆ, ಒಂದು ಎ ಬಿ ಸಿ ಡಿಫ್ರೆಂಟ್ ಇದೆ. ಎ ಬಿ ಮತ್ತೆ ಸಿ ಇದೆ. ಪೆರಿಮೀಟರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸುತ್ತಳತೆ ಅಂತ. ಸುತ್ತ ಬಂದ್ರೆ ಎಷ್ಟು ಬರುತ್ತೆ? ಎ ಬರುತ್ತೆ, ಬಿ ಬರುತ್ತೆ ಮತ್ತೆ ಸಿ ಬರುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಈ ಟ್ರಯಾಂಗಲ್ ಅಲ್ಲಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಬರುತ್ತೆ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಅಂದ್ರೆ ಏನು? ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿ. ಇದು ಎ ಇದ್ರೆ ಇದು ಕೂಡ ಏನೇ, ಇದು ಕೂಡ ಏನೇ ಆಗಿರುತ್ತೆ. ಸೊ ಪೆರಿಮೀಟರ್ ಏನಾಗುತ್ತೆ? ಮೂರ್ ಕಡೆ ಬಂದ್ರೆ ಎ ಪ್ಲಸ್ ಸಿ ಎಷ್ಟು? ಎ 3a. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ √3/4 a square. ಸೊ ಇದು ಕಾಂಪಿಟೇಟಿವ್ ಎಕ್ಸಾಂಪಲ್ ಗೆ ಅನುಕೂಲ ಆಗುತ್ತೆ. ಸ್ಕೂಲ್ಗಳಲ್ಲಿ ಬರೀ ಹಾಫ್ ಇಂಟು ಬೇಸ್ ಇಂಟು ಹೈಟ್ ನೋಡಿರ್ತಾರೆ. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾನೇ ಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲೇ ಐಸೋಸೆಲೆಸ್ ಟ್ರಯಾಂಗಲ್ ಬರುತ್ತೆ. ಸೊ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಸಮದ್ವಿಬಾಹು ತ್ರಿಭುಜ ಅಂತ. ಎರಡು ಬಾಹುಗಳು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಎರಡು ಸೈಡ್ಸ್ ಈಕ್ವಲ್ ಆಗಿರೋದ್ರಿಂದ ಎರಡು ಸೈಡ್ ಮಾತ್ರ ಈಕ್ವಲ್. ಸೊ ಇದು ಎ, ಇದು ಎ, ಇದೆರಡು ಎ ಏನೆ, ಇದು ಮಾತ್ರ ಬಿ ಆಗಿರುತ್ತೆ. ಇದೇನಾಗಿರುತ್ತೆ? ಇದು ಬಿ. ಸೊ ಹಾಗಾಗಿ ಇಲ್ಲಿ ಸೊ ಒಂದು ಹೈಟ್ ಹೇಳ್ಕೊಂತೀನಿ. ಸೊ ಮಧ್ಯದಲ್ಲಿ ಬಂದಾಗ ಇದೇನಾಗುತ್ತೆ? ಇದು ಬಿ ಬೈ ಫುಲ್ ಬಿ ಅಂದ್ಮೇಲೆ ಇದು ಬಿ ಬೈ 2 ಅರ್ಧ. ಬಿ ನಲ್ಲಿ ಅರ್ಧ, ಎರಡು ಭಾಗ ಮಾಡಿದ್ವಿ. ಸೊ ಹಾಗಾಗಿ ಇದೇನಾಗುತ್ತೆ? ಇದು ಹೆಚ್ಚಾಗುತ್ತೆ. ಸೊ ಇದು ಕೂಡ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಏನೆ, ಬಟ್ ಹೈಟ್ ಫಾರ್ಮುಲಾ ನಾವು ಪೈಥಾಗರಸ್ ಥಿಯರಮ್ ನ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಫಾರ್ಮುಲಾ ಪೆರಿಮೀಟರ್ ಏನಾಗುತ್ತೆ? 2a ಪ್ಲಸ್ a 2a ಪ್ಲಸ್ b. ಸೊ ಇದನ್ನ ಆಡ್ ಮಾಡೋಂತ ಅವಶ್ಯಕತೆ ಇಲ್ಲ, ನೋಡ್ಕೊಂಡ್ರೆ ಸಾಕು. 2a ಪ್ಲಸ್ b. ಸೊ ಏರಿಯಾ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಯಾವುದು? ಬಿ ನೇ. ಹೈಟ್ ಬೇಕು ಅಂತ ಹೇಳಿದ್ರೆ ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬೈ 4. ಇದು ಸ್ಕ್ವೇರ್ ಮಾಡಿದಾಗ b ಸ್ಕ್ವೇರ್ ಬೈ 4 ಆಗುತ್ತೆ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಗೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಡಿವೈಡ್ ಬೈ 4. ಕ್ಲಿಯರಾ? ಸೊ ನೆಕ್ಸ್ಟ್ ನಿಮಗೆ ಹೈಟ್ ಕೊಟ್ಟಿರೋದಿಲ್ಲ, ಯಾವುದು ಕೊಟ್ಟಿರಲ್ಲ, ಬೇಸ್ ಅಂತ ಕೊಟ್ಟಿರಲ್ಲ, ಹೈಟ್ ಅಂತ ಕೊಟ್ಟಿರಲ್ಲ. ಅವಾಗ ಜನರಲ್ ಆಗಿ ನಾವು ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಎಸ್ ಅಂತ ಹೇಳಿದ್ರೆ ಹಾಫ್ ಆಫ್ ದ ಪೆರಿಮೀಟರ್. ಪೆರಿಮೀಟರ್ ಅಂತಂದ್ರೆ ಏನು? ಸುತ್ತ ಬರುವಂತದ್ದು a ಪ್ಲಸ್ b ಪ್ಲಸ್ ಸಿ. ಅದು ಹಾಫ್ ಆಫ್ ದ ಪೆರಿಮೀಟರ್. ಹಾಫ್ ಆಫ್ ದ ಪೆರಿಮೀಟರ್ ಅಂತಂದಾಗ a ಪ್ಲಸ್ b ಪ್ಲಸ್ ಸಿ ಡಿವೈಡೆಡ್ ಬೈ 2. ಎಸ್ ಫಸ್ಟ್ ಎಸ್ ನ ಫೈಂಡ್ ಔಟ್ ಮಾಡ್ಕೊಂಡು ನೆಕ್ಸ್ಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಬಿ ಇಂಟು ಎಸ್ ಮೈನಸ್ ಸಿ. ಕ್ಲಿಯರಾ? ಸೊ ನೆಕ್ಸ್ಟ್ ಸ್ಕ್ವೇರ್ ಬರುತ್ತೆ. ಸ್ಕ್ವೇರ್ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ಎ ಇರುತ್ತೆ, ಎ ಇರುತ್ತೆ, ಎ ಇರುತ್ತೆ, ಎ. ಸೊ ಪೆರಿಮೀಟರ್ ಅಂದಾಗ ನಾಲ್ಕು ಸೈಡ್ ಬಂದಾಗ ಏನಾಗುತ್ತೆ? 4a. ಪೆರಿಮೀಟರ್ 4a. ಏರಿಯಾ ಆಫ್ ಸ್ಕ್ವೇರ್ a ಸ್ಕ್ವೇರ್. ಸೊ ಡಯಾಗ್ನಲ್ ಬೇಕಂದಾಗ ಡಯಾಗ್ನಲ್ ಏನಾಗುತ್ತೆ? a ರೂಟ್ 2. ಸೊ ನೆಕ್ಸ್ಟ್ ಅದೇ 3 ಡೈಮೆನ್ಷನ್ ಬಂದ್ರೆ ಕ್ಯೂಬ್ ಆಗಿರುತ್ತೆ. ಸೊ ಕ್ಯೂಬ್ ಲ್ಯಾಟರಲ್ ಸರ್ಫೇಸ್ ಏರಿಯಾ. ಲ್ಯಾಟರಲ್ ಅಂತ ಹೇಳಿದ್ರೆ ಸೈಡ್ ಮಾತ್ರ. ಸೈಡ್ ಬಂತಂದಾಗ ಒಂದು ಏರಿಯಾ ಏನಾಗಿರುತ್ತೆ? ಸ್ಕ್ವೇರ್ ಆಗಿರುತ್ತೆ. 4 ಫೇಸ್ಗಳು ಎಷ್ಟಿರುತ್ತೆ?
ಟೋಟಲ್ 6 ಫೇಸ್ ಇರುತ್ತೆ, ಸೈಡ್ ಮಾತ್ರ ತಗೊಂಡ್ರೆ 4 ಫೇಸ್. ಹಾಗಾಗಿ ಏನಾಗುತ್ತೆ ಇದು 4a ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಸರ್ಫೇಸ್ ಇರುತ್ತೆ 6. ಸೊ ಹಾಗಾಗಿ 6a ಸ್ಕ್ವೇರ್. ವಾಲ್ಯೂಮ್ ಆಫ್ ಕ್ಯೂಬ್ a ಕ್ಯೂಬ್. ಏರಿಯಾ ಸ್ಕ್ವೇರ್ a ಸ್ಕ್ವೇರ್, ಅದು 2 ಡೈಮೆನ್ಷನ್, ಇದು 3 ಡೈಮೆನ್ಷನ್. ಸೊ ಇದು ಡಯಾಗ್ನಲ್ ಏನಾಗುತ್ತೆ ಅಂತ ಹೇಳಿದ್ರೆ ಇದು a ರೂಟ್ 2, ಇದು a ರೂಟ್ 3. 3 ಡೈಮೆನ್ಷನ್ ಇತ್ತು a ರೂಟ್ 3, ಇದು a ರೂಟ್ 2. ನೆಕ್ಸ್ಟ್ ಬಂದ್ರೆ ರೆಕ್ಟಾಂಗಲ್. ರೆಕ್ಟಾಂಗಲ್ ಅಂದ್ರೆ ನೋಡು ಆಯತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅದು ಲೆಂತ್ ಬೇರೆ ಇರುತ್ತೆ, ಬ್ರೆಡ್ತ್ ಬೇರೆ ಇರುತ್ತೆ. ಸೊ ಇದು ಲೆಂತ್, ಇದು ಬ್ರೆಡ್ತ್, ಮತ್ತು ಇದು ಬ್ರೆಡ್ತ್ ಬೇರೆ, ಇದು ಲೆಂತ್, ಇದು ಡಯಾಗ್ನಲ್. ಸೊ ಪೆರಿಮೀಟರ್ ಏನಾಗುತ್ತೆ 2l plus 2b. ಆಮೇಲೆ 2 ಬೇಕಾದ್ರೆ ಕಾಮ ತಗೊಳ್ಳೋದಂತೆ, ನೆನ್ಪಿಟ್ಕೊಳ್ಳೋದಕ್ಕೆ 2l ಬರುತ್ತೆ, 2b ಬರುತ್ತೆ. ಸೊ ಹಾಗಾಗಿ 2l plus 2b. ಏರಿಯಾ ಆಫ್ ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಬ್ರೆಡ್ತ್. ಡಯಾಗ್ನಲ್ ಪೈಥಾಗರಸ್. ಸೊ ಡಯಾಗ್ನಲ್ d equals square root of l square plus b square. Square root of L plus x square. l square plus B square. b square. ಸೊ ಅದೇ 3 ಡೈಮೆನ್ಷನ್ ಅನ್ನೋದು ಕ್ಯೂಬಾಯ್ಡ್ ಆಗುತ್ತೆ. ಸೊ ಘನಾಕೃತಿ ಅಂತ ಹೇಳ್ತೀವಿ. ಇದರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಅಂದಾಗ ಇಲ್ಲಿ ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್. ಸೊ ಇದಕ್ಕೆ ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಎರಡು ಸರ್ಫೇಸ್ಗಳು, ಎರಡು ಆಪೋಸಿಟ್ ಸೈಡ್ಸ್ ಸರ್ಫೇಸ್ಗಳು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ 2lb plus 2bh 2hl, 2lb plus 2bh 2hl, lb bh hl. ಒಂದು ರೌಂಡ್ ಬಂದಾಯ್ತು. 2lb plus 2bh 2hl. ಅದೇ ಲ್ಯಾಟರಲ್ ಸರ್ಫೇಸ್ ಅಂದ್ರೆ ಸೈಡ್ ಮಾತ್ರ. ಸೊ ಸ್ಟಾರ್ಟಿಂಗ್ ಬಿಟ್ಬಿಡಿ 2bh plus 2hl. ಸೊ ಡಯಾಗ್ನಲ್ ಇದು ಲೆಂತ್ ಬ್ರೆಡ್ತ್ ಮಾತ್ರ ಇತ್ತು, ಲೆಂತ್ ಬ್ರೆಡ್ತ್ ಹೈಟ್ 3 ಇದೆ. ಸೊ ಹಾಗಾಗಿ ರೂಟ್ ಆಫ್ l ಸ್ಕ್ವೇರ್ ಆಯ್ತಾ. ಸೊ ನೆಕ್ಸ್ಟ್ ಡಯಾಗ್ನಲ್ ಕೇಳಿದಾಗ ಈ ಕಾರ್ನರಿಂದ ಈ ಕಾರ್ನರ್ಗೆ ಬರಬೇಕಾಗುತ್ತೆ. ಸೊ ನೆಕ್ಸ್ಟ್ ರಾಂಬಸ್. ರಾಂಬಸ್ ಅಂತ ಹೇಳಿದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಬಟ್ ಡಯಾಗ್ನಲ್ಸ್ ಆರ್ ಡಿಫರೆಂಟ್. ಸೊ ಇದು a ಬಟ್ ಡಯಾಗ್ನಲ್ಸ್ ಆರ್ ಡಿಫರೆಂಟ್. d1 d2 ಸಪರೇಟ್ ಇರುತ್ತೆ. ಸೊ ಪೆರಿಮೀಟರ್ ಏನಾಗುತ್ತೆ 4a. ಏರಿಯಾ half into d1 into d2. ಸೊ ನೆಕ್ಸ್ಟ್ ಟ್ರಪೀಸಿಯಮ್, ಇದು ಕಾಂಪಿಟೇಟಿವ್ ಎಕ್ಸಾಂಪಲ್ ಜಾಸ್ತಿ ಬರುವಂತದ್ದು. ಸೊ ಇದು ಅಷ್ಟೇನೆ half into ಬೇಸ್, ಎರಡು ಬೇಸ್ ಬರುತ್ತೆ. ಯಾಕಂದ್ರೆ ಇದನ್ನ ನಾನು ಟ್ರಯಾಂಗಲ್ ಮಾಡಿದ್ರೆ ಎರಡು ಟ್ರಯಾಂಗಲ್ಸ್ ಇಟ್ಟಕ್ಕಾಗುತ್ತೆ. ಇದು half into ಬೇಸ್ ಇಂಟು ಈಗ ಬೇಸ್ ಇಂದ ಬೇಸ್ ಆಗುತ್ತೆ, ಆ ಕಡೆ ತಗೊಂಡ್ರೆ ಅದು ಬೇಸ್ ಅಂತ ಆಗುತ್ತೆ. ಸೊ ಹಾಗಾಗಿ ಇದನ್ನ a ಮತ್ತೆ ಇದನ್ನ b ಅನ್ಕೊಂಡಿದ್ರೆ ಇದು a, ಇದು b, ಮತ್ತೆ ಇದು ಹೈಟ್. ಸೊ ಹಾಫ್ ಇಂಟು ಇಲ್ಲಿ ಬೇಸ್ಗಳು ಎರಡು ಬೇಸ್ಗಳು ಬರುತ್ತೆ. ಸೊ ಹಾಗಾಗಿ a ಪ್ಲಸ್ b ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್ ತರನೇ ಹಾಫ್ ಇಂಟು ಬೇಸ್ ಇಂಟು. ನೆಕ್ಸ್ಟ್ ಸರ್ಕಲ್
ಕಾಮನ್ ಆಗಿ ಎಲ್ಲ ಕಡೆನೂ ಬರ್ತಾ ಇರುತ್ತೆ. ಸೊ ಸರ್ಕಲ್ ಅಲ್ಲಿ ಇದೇನಿದು ರೇಡಿಯಸ್ ಅಂತ ಬಂದಿದ್ದು ರೇಡಿಯಸ್, ಫುಲ್ ಬಂದ್ರೆ ಡಯಾಮೀಟರ್. ಸೊ ಈ ಡಯಾಮೀಟರ್ ಅಂತಂದ್ರೆ ಫುಲ್ ಬಂದ್ರೆ ಎಷ್ಟು ರೇಡಿಯಸ್ ಆಗುತ್ತೆ, ಆ ಕಡೆ ಒಂದು ರೇಡಿಯಸ್ ಈ ಕಡೆ ಒಂದು ರೇಡಿಯಸ್, ಹಾಗಾಗಿ ಡಯಾಮೀಟರ್ ಏನಾಗುತ್ತೆ 2r. ಡಯಾಮೀಟರ್ ಏನು 2r. ಸೊ ಸರ್ಕಂಫರೆನ್ಸ್ ಸುತ್ತ ಬರುವಂತದ್ದು, ಸುತ್ತ ಬರೋದು ಸರ್ಕಂಫರೆನ್ಸ್. ಸೊ ಸರ್ಕಂಫರೆನ್ಸ್ ಗೆ ಪೈ ಡಿ. ಸೊ ಡಿ ಅಂದ್ರೆ 2r ಅಲ್ವಾ, ಸೊ ಹಂಗಾಗಿ 2πr. ನಿಮ್ಗೆ ಏನು ಡಯಾಮೀಟರ್ ಕೇಳಿದ್ರೆ ಪೈ ಡಿ ನೇ ಹಾಕೊಳ್ಳಿ, ರೇಡಿಯಸ್ ಕೇಳಿದ್ರೆ ಈ ಫಾರ್ಮುಲಾ ಹಾಕಿ 2πr. ಎರಡು ಕೂಡ ಸರ್ಕಂಫರೆನ್ಸ್ ಗೆನೆ ಫಾರ್ಮುಲಾ. ಏರಿಯಾ ಸರ್ಕಲ್ ಪೈ r ಸ್ಕ್ವೇರ್, r2 ಅಲ್ಲ r ಸ್ಕ್ವೇರ್. ಸೊ ನೆಕ್ಸ್ಟ್ ಸಿಲಿಂಡರ್. ಸೊ ಸಿಲಿಂಡರ್ ಗೂ ಸರ್ಕಲ್ ಗೆ ಸ್ವಲ್ಪ ರಿಲೇಷನ್ ಇದೆ, ಅಂದ್ರೆ ಸರ್ಕಲ್ ಮೇಲೆ ಸರ್ಕಲ್ ಇಟ್ಕೊಂಡ್ರೆ ಏನ್ ಬರುತ್ತೆ ಸಿಲಿಂಡರ್, ಅಂದ್ರೆ ಪ್ಲೇಟ್ ಮೇಲೆ ಇಟ್ಕೊಂಡ್ರೆ ಯಾವ ಶೇಪ್ ಬರುತ್ತೆ ಸಿಲಿಂಡರ್. ಸೊ ಇಲ್ಲೂ ಕೂಡ ಇದೇನಿದು ರೇಡಿಯಸ್, ಇದು ಹೈಟ್. ಸೊ ಇದು ರೇಡಿಯಸ್, ಇದು ಹೈಟ್. ಸೊ ಕರ್ವ್ ಸರ್ಫೇಸ್ ಏರಿಯಾ ಅಂತ ಅಂದಾಗ ಸುತ್ತ ಮಾತ್ರ ಬರ್ಬೇಕು, ಕರ್ವ್ ಆಗಿರುವಂತದ್ದು. ಸೊ ಕರ್ವ್ ಬಂದಾಗ ಏನಾಗುತ್ತೆ 2πr h, 2πr ಹೈಟ್ ಬರುತ್ತಲ್ಲ, ಹಾಗಾಗಿ 2πr h. ಟೋಟಲ್ ಸರ್ಫೇಸ್ ಏರಿಯಾ ಅಂದಾಗ ಮೇಲ್ಗಡೆ ಒಂದು ಸರ್ಕಲ್ ಇದೆ, ಕೆಳಗಡೆ ಒಂದು ಸರ್ಕಲ್ ಇದೆ. ಸೊ ಹಾಗಾಗಿ ಕರ್ವ್ ಸರ್ಫೇಸ್ ಏರಿಯಾ ಜೊತೆಗೆ ಮೇಲ್ಗಡೆ ಮತ್ತೆ ಕೆಳಗಡೆ ತಗೋಬೇಕು, ಹಾಗಾಗಿ 2πr h ಪ್ಲಸ್ 2πr ಸ್ಕ್ವೇರ್. ನೆಕ್ಸ್ಟ್ ಆಮೇಲೆ 2πr ನ ಕಾಮನ್ ತಗೊಂಡು r ಪ್ಲಸ್ h ನೆಕ್ಸ್ಟ್ ಮಾಡ್ಕೋಬಹುದು. ಸೊ ನೆನ್ಪಿಟ್ಕೋಬೇಕಂದ್ರೆ ಈ ತರ ಇಟ್ಕೊಳ್ಳಿ, 2πr h ಪ್ಲಸ್ ಮೇಲ್ಗಡೆದೊಂದು ಕೆಳಗಡೆದೊಂದು ಏರಿಯಾ ಏನಾಗುತ್ತೆ ಸರ್ಕಲ್ 2πr. ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ πr ಸ್ಕ್ವೇರ್ h. ಇದು ಸರ್ಕಂಫರೆನ್ಸ್ ಕರ್ವ್ ಸರ್ಫೇಸ್ ಏರಿಯಾ 2πr h, ವಾಲ್ಯೂಮ್ 3 ಡೈಮೆನ್ಷನ್ πr ಸ್ಕ್ವೇರ್ h. πr ಸ್ಕ್ವೇರ್ h ಇದು 2πr h ಅಂತ ಅಂದ್ರೆ ವಾಲ್ಯೂಮ್ ಅಂದ್ರೆ ಯಾವಾಗಲೂ ಬೇಸ್ ಏರಿಯಾ ಇಂಟು ಹೈಟ್, ಬೇಸ್ ಏರಿಯಾ ಇಂಟು ಹೈಟ್. ಸೊ ಹಾಗಾಗಿ ನಿಮಗೆ ಇದನ್ನ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಸಿಲಿಂಡರ್ ತಿಳ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಬರೋಣ, ನೆಕ್ಸ್ಟ್ ಕೋನ್. ಎಲ್ಲಿ ಕೇಳಿದ್ರೆ ಐಸೋಲೇಟ್ ಕೋನು, ಮೆಹಂದಿ ಕೋನು. ಸೊ ಇಲ್ಲಿ ಕೂಡ ಇಲ್ಲಿ ಸ್ವಲ್ಪ ಹೈಟ್, ಎರಡು ತರ ಹೈಟ್ ಬರುತ್ತೆ. ಒಂದು ಲ್ಯಾಟ್ರಲ್ ಹೈಟ್, ಇನ್ನೊಂದು ಅಥವಾ ಇದು ಸ್ಲ್ಯಾಂಟ್ ಹೈಟ್ ಅಂತಾರೆ, ಓರೆ ಎತ್ತರ ಮತ್ತೆ ಲಂಬ ಎತ್ತರ ಅಂತ. ಒಂದು ಮಾಮೂಲಿ ಹೈಟ್, ಇನ್ನೊಂದು ಸ್ಲ್ಯಾಂಟ್ ಹೈಟ್. ಇದು ಮಾಮೂಲಿ ಹೈಟ್, ಇದು ರೇಡಿಯಸ್. ಸೊ ಇಲ್ಲೂ ಕೂಡ ಪೈಥಾಗರಸ್ ಥಿಯರಂ ತರ ಆಗುತ್ತೆ. ಸೊ l ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. ಇದು ಲ್ಯಾಟರಲ್ ಹೈಟ್. l ಸ್ಕ್ವೇರ್ ಇಸ್ ಈಕ್ವಲ್ ಟು h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್, h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. ಸೊ ಕರ್ವ್ ಸರ್ಫೇಸ್ ಏರಿಯಾ ಬಂದಾಗ ಕರ್ವ್ ಬಂದಾಗ ಈ l ಸಿಗುತ್ತೆ, ಹಾಗಾಗಿ πr l. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಕರ್ವ್ ಸರ್ಫೇಸ್ ಏರಿಯಾಗೆ ಬೇಸ್ ಇದು ತಗೋಬೇಕಾದ್ರೆ ಬೇಸ್ ಏನಂತೆ ಸರ್ಕಲ್. ಸೊ ಹಾಗಾಗಿ πr l ಪ್ಲಸ್ πr 1πr ಸ್ಕ್ವೇರ್, ಯಾಕಂದ್ರೆ ಒಂದೇ ಸರ್ಕಲ್ ಇದೆ. ಆಮೇಲೆ ಬೇಕಾದ್ರೆ ಕಾಮನ್ ತಗೋದು, ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ವಾಲ್ಯೂಮ್ ಏನಾಗಿರುತ್ತೆ ಅಂದ್ರೆ ಕಂಪ್ಲೀಟ್ ಮಾಡಿದ್ರೆ ಏನ್ ಬರುತ್ತೆ, ಇದು ಯಾವ ಶೇಪ್ ಬರುತ್ತೆ, ಸಿಲಿಂಡರ್ ಬರುತ್ತೆ ಅಲ್ವಾ. ಸೊ ಸಿಲಿಂಡರ್ ಅಲ್ಲಿ 3 ಭಾಗ ಮಾಡಬೇಕಾಗುತ್ತೆ, ಸಿಲಿಂಡರ್ ಅಲ್ಲಿ 3 ಭಾಗ, ಹಾಗಾಗಿ 1/3 ಸಿಲಿಂಡರ್ ಏನ್ ಬಂದಿತ್ತು πr ಸ್ಕ್ವೇರ್ h. ಗೊತ್ತಾಯ್ತಾ, 1/3 πr. ಸಿಲಿಂಡರ್ದು ಲಿಂಕ್ ಯಾವ್ದಕ್ಕಿದೆ, ಕೋನ್ ಆಯ್ತಾ.
ಸೊ ಸರ್ಕಲ್ ಸಿಲಿಂಡರ್ ಕೋನ್. ಲಾಸ್ಟ್ ಸ್ಪಿಯರ್ ಮತ್ತೆ ಹೆಮಿಸ್ಪಿಯರ್. ಸೊ ಟೋಟಲ್ ಸರ್ಫೇಸ್ ಇಲ್ಲೇನು ಕರ್ವ್ ಸರ್ಫೇಸ್ ಎಲ್ಲ ಕಡೆ ಏನಾಗಿದ್ದು ಕರ್ವೆ ಆಗಿರುತ್ತಾ. ಟೋಟಲ್ ಸರ್ಫೇಸ್ ಇದೆ ಏನು ಇದು 4 pi r square. 4 pi r square. 4 pi r square. ವಾಲ್ಯೂಮ್ ಏನಾಗಿರುತ್ತೆ ಅಂದ್ರೆ 4/3 pi r cube. ವಾಲ್ಯೂಮ್ ಯಾವಾಗಲೂ 3 ಡೈಮೆನ್ಷನ್. ಹೆಮಿಸ್ಫಿಯರ್ ಬಂದ್ರೆ ಕರ್ವ್ ಸರ್ಫೇಸ್ ಏರಿಯಾ ಅಂದಾಗ ಈ ಕರ್ವ್ ಮಾತ್ರ ತರಬೇಕು. ಇದು ಫುಲ್ 4 pi r square ಬರುತ್ತೆ. ಇದು ಎಷ್ಟು ಬರುತ್ತೆ 2 pi r square. 4 pi r square ಅಂದ್ರೆ half of 2 pi r square. 2 pi r square. ಹೆಮಿ ಅಂದ್ರೇನೆ ಅರ್ಧ ಅಂತ 2 pi r square. ಟೋಟಲ್ ಸರ್ಫೇಸ್ ಏರಿಯಾ ಅಂದಾಗ ಕರ್ವ್ ಜೊತೆಗೆ ಕೆಳಗಡೆ ಒಂದು ಸರ್ಕಲ್ ಐತೆ. ಸೊ ಕಲೆಕ್ಟ್ ಏನೇ ಕಟ್ ಮಾಡ್ದಂಗೆ. ಸೊ ಹಾಗಾಗಿ ಅದು 2 pi r square ಜೊತೆಗೆ ಇದೊಂದು pi r square 3 pi r square. ಸೊ ವಾಲ್ಯೂಮ್ ಫುಲ್ ಇದ್ದಾಗ 4/3 pi r square ಇದ್ರೆ ಇದು 2/3 pi r cube. pi r cube. 2/3 pi r cube. pi r cube. ಸೊ ಕನ್ಫ್ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದಾದ್ಮೇಲೆ ಒಂದು. ಆಯ್ತಾ? ಇನ್ನೇನು ಡೌಟ್ ಇದೆಯಾ? ಏನ್ ಡೌಟ್ ಏನಿಲ್ಲ, ನೀವು ತಿಳ್ಕೊಂಡು ಅದನ್ನ ಕಲ್ತ್ಕೊಂಡಿರ್ಬೇಕಷ್ಟೇ. ಸೊ ಇಲ್ಲಿ ಮಾಮೂಲಿ ರೇಡಿಯಸ್ ಆಗಿರುತ್ತೆ. ಇದು ಕೂಡ ರೇಡಿಯಸ್ ಆಗಿರುತ್ತೆ. ಅದನ್ನ ಅವಶ್ಯಕತೆ ಏನೋ ಇಲ್ಲ. ಇನ್ನೇನು ಡೌಟ್ ಇದೆಯಾ? ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೆ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕಾಗುತ್ತೆ, ಟ್ರಿಗ್ನೋಮೆಟ್ರಿ ಬೇಕಾ, ಬೇರೆ ಯಾವ್ದಾದ್ರು ಬೇಕಾ, ನಿಮ್ಗೆ ಯಾವ್ದ್ರ ಮೇಲೆ ನಿಮಗೆ ಫಾರ್ಮುಲಾಗಳ ಮೇಲೆ ಬೇಕಾಗುತ್ತೋ ಸೊ ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನೇ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the